स्वस्त्यस्तु सतां हरिः ओम्। अथ मे अभीतो देवः तपोतप्यत दारुणम् नव विश्वसृजो जिस्मान् ಏನೋ ಆದೌ ಅತೃಜ ಪ್ರಭು ಅಂತ ನಾವು ನಿನ್ನೆಯ ಸಾಲಿನಲ್ಲಿ ಸೃಷ್ಟಿಯ ಕರ್ತೃವಾದಂತಹ ಚತುರ್ಮುಖನನ್ನೇ ಮೊದಲು ಸೃಷ್ಟಿ ಮಾಡಿದ. ಆದೌ ಅಸೃಜತ್ ಪ್ರಭು, ಮೊದಲು ಸೃಷ್ಟಿಕರ್ತನಾದಂತಹ ಚತುರ್ಮುಖನನ್ನೇ ಸೃಷ್ಟಿ ಮಾಡಿದ. ಅವನು ಸೃಷ್ಟಿಯಾಗುವುದಿಲ್ಲ, ಅವನ ಹುಟ್ಟದವನು ತಾನೇ ಕಾಣಿಸಿಕೊಂಡು ಹುಟ್ಟಬೇಕಾದವನನ್ನ ಹುಟ್ಟಿಸಿ ಹುಟ್ಟಿನ ಕೆಲಸ ನೀನು ಮುಂದೆ ಮಾಡು ಅಂತ ಅವನ ಹುಟ್ಟಿನ ಅರ್ಥವನ್ನ ಬಿಟ್ಟುಕೊಟ್ಟ. ಅದರಿಂದಾಗಿ ಅದು ಮೊದಲ ಸೃಷ್ಟಿ ಅಂತ ಅನ್ನಿಸಿಕೊಂಡಿತು. ಏಷಾ ಪಂಚಜನಸ್ಯಾಂಗ ದುಹಿತಾ ವೈ ಪ್ರಜಾಪತೆ ಅಸಿಕ್ನೀ ನಾಮ ಪತ್ನಿತ್ವೇ ಪ್ರಜೇಶ ಪ್ರತಿಗೃಹ್ಯತಾಂ. ನೀನು ನಿನ್ನ ತಪಸ್ಸನ್ನ ನಿರ್ಭಿಡೆಯಿಂದ ಮಾಡು, ಅದರಿಂದಲೇ ಪ್ರಜಾವೃದ್ಧಿ ಆಗತ್ತೆ. ನೀನು ಈಗಾಗಲೇ ಅಷ್ಟು ಬೇಕಾದಷ್ಟು ತಪಸ್ಸು ಮಾಡಿದ್ದಿ, ಆದ್ರೆ ಅದನ್ನು ಬಿಡಬೇಡ. ಆದ್ರೆ ಈಗ ನಿನಗೆ ಆ ಸೃಷ್ಟಿಯ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೋಸ್ಕರ ಅಸಿಕ್ನಿ ಅನ್ನುವಂತಹ ಒಂದು ಹೆಣ್ಣಿನ ಜೊತೆಗೆ ವಿವಾಹ ಮಾಡಿಕೊಳ್ಳುವುದಕ್ಕೆ ಬೇಕಿರುವ ವ್ಯವಸ್ಥೆ ನಾನು ಮಾಡುತ್ತೇನೆ. ಅವಳು ಯಾರು ಅಂದ್ರೆ ಪಂಚಜನ ಅನ್ನುವ ಪ್ರಜಾಪತಿಯ ಮಗಳು. ಪಂಚಜನ ಒಬ್ಬ ರಾಕ್ಷಸನೂ ಇದ್ದ. ಆ ಸಾಂದೀಪನಿ ಗುರುಗಳ ಮಗನನ್ನ ಹೊತ್ತೊಯ್ದವ, ಅದು ಒಬ್ಬ ಬೇರೆ ರಾಕ್ಷಸ. ಇಲ್ಲಿ ಒಬ್ಬ ಪ್ರಜಾಪತಿಯಲ್ಲಿ ಒಬ್ಬ ಪ್ರಜಾಪತಿ ಪಂಚಜನ ಅಂತ ಅವನ ಮಗಳಾದ ಅಸಿಕ್ನಿ ಅಂತ ಒಂದು ನದಿಯ ಹೆಸರು ಕೂಡ. ಆ ನದಿಯ ಅಭಿಮಾನಿ ದೇವತೆ ಇವಳು. ಅವಳನ್ನ ನೀನು ವಿವಾಹವಾಗು ಅಂತ ಭಗವಂತ ಅವನೇ ಮ್ಯಾಟ್ರಿಮೋನಿ ತೆಗೆದು ಮದುವೆ ಮಾಡಿಕೊಟ್ಟ. ಮದುವೆ ಆಗು ಇವಳನ್ನ ಅಂತ. ಮಿಥುನೌ ವ್ಯವಾಯ ಧರ್ಮಸ್ತ್ವಂ ಪ್ರಜಾಸರ್ಗಮಿದಂ ಪುನಃ ಮಿಥುನೌ ವ್ಯವಾಯ ಧರ್ಮಿಣ್ಯಾ ಭೂರಿಶೋ ಭಾವಯಿಷ್ಯಸಿ. ಸಹಧರ್ಮಿಣಿಯಾಗಿ ನೀನು ಆಕೆಯಲ್ಲಿ ದಾಂಪತ್ಯದ ಫಲವಾಗಿ ಪ್ರಜಾ ಸೃಷ್ಟಿಯನ್ನ ಬಹುಮುಖವಾಗಿ ವೃದ್ಧಿಗೊಳಿಸು. ಅಂದ್ರೆ ಹಿಂದೆಯೂ ಸೃಷ್ಟಿ ಆಗಿತ್ತು, ಅದೆಲ್ಲ ಆಲೋಚನೆ ಮಾಡಿ ಸೃಷ್ಟಿ ಮಾಡುದು. ಅವನು ಸೃಷ್ಟಿ ಆಗ್ಲಿ, ಪುತ್ರರಂತ ಉದುರುತ್ತಾನೆ, ಇನ್ನೊಬ್ಬ ಯಾರನ್ನು ನೆನೀತಾನೆ, ಅವನು ಇನ್ನೊಂದು ಕಡೆಯಿಂದ ಉದುರುತ್ತಾನೆ. ಹೀಗೆ ಉದುರಿಸುವುದು ಒಂದು ಕಾರ್ಯಕ್ರಮ ಇತ್ತು. ಅದು ದರ್ಶನ, ಸ್ಪರ್ಶನ, ಸಂಕಲ್ಪ, 3 ತರದ ಸೃಷ್ಟಿ. ಸಂಕಲ್ಪದಿಂದಲೇ ಸೃಷ್ಟಿ ಒಂದನೇದ್ದು, ದರ್ಶನದಿಂದ ಸೃಷ್ಟಿ ಎರಡನೇದ್ದು, ಸ್ಪರ್ಶದಿಂದ ಕೇವಲ ಅವರನ್ನ ಮುಟ್ಟಿದ್ರೆ ಸಾಕು, ಅದು ಇಡೀ ಮುಂದಿನ ಪೀಳಿಗೆಗೆ ಬೇಕಿರುವ ಧಾತು ಪ್ರವಾಹ ಪ್ರಸಾರ ಆಗಿ ಅವರಿಗೆ ಒಳ್ಳೆಯ ದಾಂಪತ್ಯದ ಯೋಗ ಭಾಗ್ಯ ಮೂಡಿ ಬರ್ತಿತ್ತು. ಆದ್ರೆ ಇದು 4ನೇದ್ದು. ಇದು ಮಿಥುನ, ಜೋಡಿಯಾಗಿಯೇ ಸಂತತಿಯನ್ನ ಪಡೆಯುವಂತಹ ಇಬ್ಬರೂ ಕೂಡ ಕೂಡಿ ದೇಹವನ್ನ ಪರಸ್ಪರ ವಿಭಾಗ ಮಾಡಿ ಆ ಮಗುವಿಗೋಸ್ಕರ ತಮ್ಮ ದೇಹದ ಒಂದೊಂದು ತುಂಡನ್ನ ತೆಗೆದುಕೊಟ್ಟು ಮಾಡುವ ಸೃಷ್ಟಿಗೆ ಮಿಥುನ ಸೃಷ್ಟಿ ಅಂತ ಹೇಳ್ತಾರೆ. ಹೀಗೆ ಭೂರಿಶಃ ಬೇಕಾದಷ್ಟು ನೀನು ಸೃಷ್ಟಿಯನ್ನ ಮುಂದುವರೆಸ್ತಿ. ಅದರ ಪರಿಣಾಮವೇ ಮುಂದೆ 50 ಜನ ಮಕ್ಕಳು
ಹೆಣ್ಣು ಮಕ್ಕಳು ಹುಟ್ಟುವಂಥದ್ದು. ಅದರಿಂದ ಆ ಕಶ್ಯಪರು ಮದುವೆ ಆಗುವ 13 ಜನ ಹೆಣ್ಣು ಮಕ್ಕಳು ಅಲ್ಲಿ ಇರ್ತಾರೆ. ಆದ್ರಿಂದ ಲೋಕದಲ್ಲಿ ನಾವು ಇವತ್ತು ಕಾಣುವ ಹಲವು ಬಗೆಯ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ವೈವಿಧ್ಯವನ್ನು ನಾವು ನೋಡುತ್ತೇವೆ. ಪಕ್ಷಿಗಳು, ಪ್ರಾಣಿಗಳು, ಪಕ್ಷಿಗಳಲ್ಲಿ ಮತ್ತೆ ಕೆಲವು ವಿಭಾಗ ಸರ್ಪಗಳು, ಕುದುರೆ ಆನೆಗಳಂತಹ ಜೀವಿಗಳು, ಇದೆಲ್ಲ ಕಶ್ಯಪರ ಕೊಡುಗೆ. ಅದು ಈ ದಾಕ್ಷಾಯಿಣಿ ಅಂತ ದಕ್ಷನ ಮಕ್ಕಳು 13 ಜನ ಯಾರಿದ್ರೋ ಅವರೆಲ್ಲರಿಂದ ಆ ಸಂತತಿ ವೃದ್ಧಿಯಾಗುತ್ತೆ. ತ್ವತ್ತೋಧಸ್ತಾತ್ ಪ್ರಜಾ ಸರ್ವಾಹ ಮಿಥುನೀ ಭೂಯಮಾಯಯ ಮದೀಯಯ ಭವಿಷ್ಯಂತಿ ಹರಿಷ್ಯಂತಿ ಚ ಮೇ ಬಲಿಂ. ನಿನ್ನ ನಂತರ ಮುಂದೆ ಎಲ್ಲ ಪ್ರಜೆಗಳು ಕೂಡ ನನ್ನ ಇಚ್ಛೆಯಂತೆ ಜೋಡಿಗಳಾಗಿಯೇ ಸಂತತಿಯನ್ನ ಮುಂದುವರಿಸ್ತಾರೆ. ಸಂಘದ ಮೂಲಕವೇ ಸೃಷ್ಟಿ ಮಾಡುತ್ತಾರೆ ಮತ್ತು ಆ ಸಂಘವೂ ಕೂಡ ಒಂದು ಪೂಜೆಯಾಗುತ್ತೆ. ಅದರಿಂದಲೇ ಮೇ ಬಲಿಂ ಹರಂತಿ. ಆ ಸಂತತಿಯನ್ನ ಪಡೆಯುವುದಕ್ಕಾಗಿ ನಡೆಸಿದ ಸಂಘವೇ ಒಂದು ವಾಮದೇವ ಯಜ್ಞ ಅಂತ ಅದನ್ನ ಆ ಮೂಲಕ ನನ್ನನ್ನು ಆರಾಧಿಸ್ತಾರೆ. ಅದೂ ಕೂಡ ಮೂಗು ಮುರಿಯುವ ಕಾರ್ಯ ಅಲ್ಲ. ಶ್ರದ್ಧೆಯಿಂದ ಅದನ್ನ ಅರ್ಥೈಸಿಕೊಂಡ್ರೆ ಅದು ಕೂಡ ಒಂದು ಸಂತೋಷದ ಮಿಲನದ ಜೊತೆಗೆ ಅದು ಭಗವಂತನ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ನಾವು ಒಂದು ಆಹುತಿ ಕೊಟ್ಟದ್ದು ಅಂತ ಉಪನಿಷತ್ತು ಕೂಡ ವಾಮದೇವ ಯಜ್ಞ ಅಂತ ಈ ಗಂಡು ಹೆಣ್ಣಿನ ಸಂತತಿಯ ಪಡೆಯುವಿಕೆಗಾಗಿ ನಡೆಸುವ ಸಂಘವನ್ನ ವಿಶಿಷ್ಟವಾಗಿ ವರ್ಣಿಸಿ ದಾಂಪತ್ಯದ ಸೌಖ್ಯದಲ್ಲಿ ಗೃಹಸ್ಥ ಧರ್ಮದ ಪಾಲನೆಯಲ್ಲಿ ಪ್ರಾಜಾಪತ್ಯ ಬ್ರಹ್ಮಚರ್ಯ ಅನ್ನುವುದನ್ನ ಈ ನೆಪದಲ್ಲಿ ನಡೆಸ್ಲಿಕ್ಕಾಗುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಅರ್ಜುನ ಮದುವೆ ಆಗಿದ್ರು ಬ್ರಹ್ಮಚಾರಿಯಾಗಿ ಹೇಗೆ ಉಳಿದ ಆ ಅಸ್ತ್ರವನ್ನ ಸ್ವೀಕರಿಸುವಲ್ಲಿ ಅಂದ್ರೆ ಇದು ಒಂದು ಮುಖ್ಯ ಕಾರಣ. ಆ ಸಂತತಿ ಪಡೆಯುವುದನ್ನು ಒಂದು ಯಜ್ಞ ಅಂತ ಭಾವಿಸಿ ಆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ನಮ್ಮನ್ನ ಸಮಿಧೆಗಳಾಗಿ ನೀವು ಸ್ವೀಕರಿಸಿದ್ದೀರಿ ಅಂತ ಭಗವಂತನಿಗೆ ಒಪ್ಪಿಸಿಕೊಳ್ಳುವ ಏನು ಒಂದು ಉಪಾಸನೆ ಇದೆ ಅದು ಬಲಿ. ಬಲಿ ಅಂದ್ರೆ ಪೂಜೆ, ಬಲಿ ಅಂದ್ರೆ ಆರಾಧನೆ, ಉಪಾಸನೆ. ಆ ಬಲಿಯನ್ನ ಅವರು ಆ ಯಜ್ಞದ ಮೂಲಕ, ವಾಮದೇವ ಯಜ್ಞದ ಮೂಲಕ ಸಮರ್ಪಿಸ್ತಾರೆ. ಮುಂದಿನ ಜನ ಅವರಿಗೆ ಎಚ್ಚರ ಇದ್ರೆ ಆ ಸುಖವನ್ನ ಅವರು ಪಡೆಯುವುದರ ಜೊತೆಗೆ ಅದರ ವಿಶಿಷ್ಟ ತಪೋರೂಪವಾದ ಭಾವವನ್ನು ಕೂಡ ಅವರು ಹೊಂದುತ್ತಾರೆ ಅಂತ ಹೇಳಿದ್ರು. ಇತ್ಯುಕ್ತ್ವಾ ಮಿಷತಸ್ತಸ್ಯ ಭಗವಾನ್ ವಿಶ್ವಭಾವನ ಸ್ವಪ್ನೋಪಲಬ್ಧಾರ್ಥ ಇವ ತತ್ರೈವ ಅಂತರ್ಧತೆ ಹರಿ. ಜಗಜ್ಜನಕನಾದ ಶ್ರೀಹರಿಯು ಈ ಮಾತುಗಳನ್ನ ಹೇಳಿ ದಕ್ಷ ಪ್ರಜಾಪತಿ ನೋಡ್ತಾ ಇರುವ ಹಾಗೇನೆ ಟಿಂಗ್ ಅಂತ ಮರೆಯಾದ. ಒಂದ್ ಬಲ್ಬ್ ಆಫ್ ಆದಾಗೆ ನಾಪತ್ತೆ ಆಗೋಯ್ತು ಬೆಳಕು. ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ತತ್ರೈವ ಅಂತರ್ಧತೆ. ಒಂದೇ ಕ್ಷಣ ನೀವು ನೋಡ್ತಾ ಇರ್ಬೇಕಾದ್ರೆ ಅದು ಆ ಕಡೆ ಈ ಕಡೆ ತಿರುಗಿ 4 ಹೆಜ್ಜೆ ಇಟ್ಟು ಹೋದದ್ದಲ್ವೇ ಅಲ್ಲ. ಎಲ್ಲಿತ್ತೋ ಅಲ್ಲೇ ಅದು ಇಲ್ಲ ಆಯ್ತು ಅಂದ್ರೆ ಕಾಣದಾಯ್ತು, ಸೂಕ್ಷ್ಮವಾಯಿತು. ದೀಪ ಆರಿದಾಗ ಹೇಗೆ ಎಲ್ಲೋಯ್ತು ದೀಪ ಅಂತ ಹೀಗೆ ಹುಡುಕಿದ್ರೆ ಸಿಗುತ್ತಾ? ಅದು ಆಕಾಶಕ್ಕೆ ಹೀಗೆ ಹೋಗಿ ಎಲ್ಲೋ ಅಡಗಿ ಕೂತಿತ್ತು ಅಂತ ಇಲ್ಲ, ಮರುಕ್ಷಣದಲ್ಲಿ ಇರುವುದಿಲ್ಲ. ಹಾಗೆ ಭಗವಂತ ದೀಪವೇ ಆರುತ್ತೆ ಅಂದ್ಮೇಲೆ ಅವನು ತನ್ನನ್ನು ಮರೆ ಮಾಚುವುದೇನು ಕಷ್ಟದ ಸಂಗತಿ. ವಸ್ತುತಃ ದೀಪ ಆರುದು ಅಂದ್ರೆ ಬೆಳಕು ಮರೆ ಆಗ್ಲಿಲ್ಲ, ಸೂಕ್ಷ್ಮ ರೂಪಕ್ಕೆ ಹೋಯ್ತು ಅಂತ ಅರ್ಥ. ಯಾಕಂದ್ರೆ ನೀವು ದೀಪವನ್ನ ಮೇಲೆ ಹಿಡಿದ್ರೆ ಅದರ ಆ ಜ್ವಾಲೆಯ ತುದಿಗೆ ನಿಮ್ಮ ಕೈ ಬಿಸಿ ಬಿಸಿ ಆಗುತ್ತೆ. ಒಂದು ಅರ್ಧ ಅಡಿ, 1 ಅಡಿ 2 ಅಡಿ ತನಕನೂ ಅದರ ಬಿಸಿ ಇರುತ್ತೆ. ಅಂದ್ರೆ ಅಲ್ಲಿ ಬೆಂಕಿ ಎಲ್ಲಿದೆ, ಆದ್ರೆ ಇನ್ವಿಸಿಬಲ್ ಆಗಿ ಆ ಬೆಂಕಿ ಅಲ್ಲಿ ತನಕ ವ್ಯಾಪಿಸಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಂದ ಮೇಲೆ ಅದು ಆರುವಾಗ್ಲೂ ಇಡೀ ಪರಿಸರವನ್ನ ಆ ಬೆಂಕಿ ತುಂಬಿಕೊಳ್ಳುತ್ತೆ ಅಂತ ಅರ್ಥ. ಬೆಂಕಿ ಎಲ್ಲ ಕಡೆ ಇದೆ, ಉರುವಲು ಸಿಕ್ಕಿದ್ರೆ ಮಾತ್ರ ಉರಿಯತ್ತಷ್ಟೇ. ಇಲ್ಲಾಂದ್ರೆ ನಾವು ಕೂತಲ್ಲಿ ಸೆಕೆ ಅಂತ ಹೇಗೆ ಹೇಳುದು? ಬಿಸಿ ಇಲ್ಲದೆ ಇದ್ರೆ ಗಾಳಿಯಲ್ಲಿ ನಾವ್ ಯಾಕೆ ಏನೇ ಹಾಕಿಲ್ಲ, ಹೊಗೆನೇ ಇಲ್ಲ, ಆದ್ರೂ ಸಿಕ್ಕಾಪಟ್ಟೆ ಬೆವರ್ಲಿಕ್ಕೆ ಶುರುವಾಗುತ್ತೆ. ಸೆಕೆಯಲ್ಲಿ ಒದ್ದಾಡಿ ಅಕ್ಕಪಕ್ಕ ಯಾರಾದ್ರೂ ಚೂರು ಮೈ ತಾಗಿದ್ರೆ ಸಿಟ್ಟು ಬರುತ್ತೆ. ದೂರದಲ್ಲಿ ಕುತ್ಕೊಳಿಕ್ಕಾಗಲ್ಲ ನಿನಗೆ ಅಂತ ನಮಗೆ ಆಕ್ರೋಶ ಅನ್ಸುತ್ತೆ ಆ ಬಿಸಿಗೆ. ಇಲ್ಲಿಗೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಕ್ಯಾಂ ಷಷ್ಠಸ್ಕಂದೇ ಚತುರ್ಥೋಧ್ಯಾಯ. 4ನೆಯ ಅಧ್ಯಾಯ ಮುಗಿತಾಯ. ಮುಂದೆ ಮತ್ತೆ ದಕ್ಷನಿಗೆ ಹುಟ್ಟಿದ ಆ 10,000 ಹರಿಯೇಶ್ವರು ಮತ್ತು
ಬಲಾಕಾಶ್ವರು, ಇದು 2 ಜನ ಮುಂದೆ ಹುಟ್ಟಿ ಬರ್ತಾರೆ. ಅವರೆಲ್ಲ ಏನ್ ಮಾಡಿದ್ರು ಸೂಕ್ಷ್ಮವಾಗಿ ಹಿಂದೆ ನಾನು ಹೇಳಿದ್ದೆ ಈ ಕಥೆಯನ್ನ. ಅದರ ವಿಸ್ತೃತವಾದ ಭಾಗ ಇಲ್ಲಿ ಬಂದಿದೆ. ಆ ಏನಾಯ್ತು ಅಂತ ನಾರದರು ಈ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ರು. ಯಾರತ್ರ? ದಕ್ಷನ ಹತ್ರ. ಈ ದಕ್ಷನಿಗೆ ನಾರದರನ್ನು ಕಂಡ್ರೆ ಸ್ವಲ್ಪ ಕೋಪ, ಯಾಕಂದ್ರೆ ಮುಂದೆ ಈ ಪ್ರಸಂಗ ಬರುತ್ತೆ. ನಾರದರು ಹೇಳ್ತಾರೆ, ತಸ್ಯಾಂಚ ಪಾಂಚಜನ್ಯಾಂ ವೈ ವಿಷ್ಣು ಮಾಯೋಪಬ್ರಹ್ಮಿತ ಹರಿಯಶ್ವ ಸಂಜ್ಞಾನಮಯುತಂ ಪುತ್ರಾನಜನೆ ಅಜನಯದ್ವಿಭೂ. ಶುಕಾಚಾರ್ಯರೇ ಕತೆ ಹೇಳ್ತಾ ಇರೋದು, ನಾರದರು ಏನು ಮಾಡಿದ್ರು ಅನ್ನೋದನ್ನ ಹೇಳ್ತಿದ್ದಾರೆ. ನಾನು ನಾರದ ಉವಾಚ ಅನ್ಕೊಂಡೆ, ಅದು ನಾರದರು ಮುಂದೆ ಈ ಪ್ರಸಂಗವನ್ನ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಹರಿಯೇಶ್ವರಿಗೆ ಒಂದಿಷ್ಟು ಮಾತುಗಳನ್ನು ಹೇಳಿದಾಗ ಅದು ಒಂಥರ ಮುಂಡಿಗೆಗಳ ಹಾಗೆ. ಮುಂಡಿಗೆ ಅಂದ್ರೆ ಚಾಟುಕ್ತಿಗಳು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಕೇಶವಂ ಪತಿತಂ ದೃಷ್ಟ್ವಾ ಕೌರವ ಹರ್ಷ ನಿರ್ಭರ ಪಾಂಡವ ಹರ್ಷ ನಿರ್ಭರಾ ರುರುದು ಕೌರವ ಸರ್ವೇ ಹಾ ಹಾ ಕೇಶವ ಕೇಶವ. ಶ್ಲೋಕದಲ್ಲಿ ನೋಟಕ್ ನೋಡಿದಾಗ ಕೇಶವ ಬಿದ್ದದ್ದನ್ನ ನೋಡಿ ಪಾಂಡವರು ಗಹಗಹಿಸಿ ನಕ್ಕರಂತೆ, ಕೌರವರು ಗುಳುಗುಳು ಅಂತ ಹತ್ತರಂತೆ, ಆಹಾ ಕೇಶವ ಕೇಶವ ಅಂತ ಹತ್ತರಂತೆ. ಇದು ಮೇಲ್ನೋಟಕ್ಕೆ ಕಾಣುವ ಅರ್ಥ. ಆದ್ರೆ ಅಲ್ಲಿರುವ ಅರ್ಥವೇ ಬೇರೆ. ಅದ್ ಮೇಲ್ನೋಟಕ್ಕೆ ಕಾಣುವ ಅರ್ಥ. ಅದರ ಗೂಢಾರ್ಥ ಏನು? ಮುಂಡಿಗೆಯ ಬಿಡಿಸಿದಾಗ ಅದು ಮಂಡಿಗೆಯಾಗಿ ರುಚಿಯಾಗುವುದು ಹೇಗೆ ಅಂದ್ರೆ, ಕೆ ಕಮ್ ಅಂದ್ರೆ ನೀರು, ಕೆ ನೀರಿನಲ್ಲಿ, ಶವಂ ಹೆಣವನ್ನು ಬಿದ್ದದ್ದನ್ನ ಕಂಡು, ಕೇ ಶವಂ ಪತಿತಂ ದೃಷ್ಟ್ವಾ ಶವ ಕೇದಲ್ಲಿ ನೀರಲ್ಲಿ ಬಿದ್ದದ್ದನ್ನ ನೋಡಿ, ಪಾಂಡವಾಹ ಹರ್ಷ ನಿರ್ಭರಾಹ ಈ ಬಕಪಕ್ಷಿಗಳು, ಪಾಂಡವರು ಅಂದ್ರೆ ಬಕಪಕ್ಷಿಗಳು, ಬಕಪಕ್ಷಿಗಳಿಗೆ ನೀರಲ್ಲಿ ಕಾಲು ಉದ್ದ ಅಲ್ವಾ, ಅವುಗಳು ಆರಾಮಾಗಿ ನಿಂತ್ಕೊಂಡು ಕುಕ್ಕಿ ಕುಕ್ಕಿ ತಿಂದು ಕೊಂದು ಅಂದ್ರೆ ಅದನ್ನ ಮಾಂಸವನ್ನ ಹೆಕ್ಕಿ ತಿಂತಾವೆ. ಆದ್ರೆ ಈ ಕೌರವಗಳು, ಆಕಾಶದಲ್ಲಿರುವಂತಹ ಹಕ್ಕಿಗಳು, ಅವುಗಳಿಗೆ ನೀರಲ್ಲಿ ಬಿದ್ದಾಗ ತಿನ್ಲಿಕ್ಕಾಗಲ್ಲ. ಅದು ಭೂಮಿಯಲ್ಲಿದ್ರೆ ಮಾತ್ರ ಕುಕ್ಕಿ ತಿನ್ನುತ್ತೆ. ಕ್ರೌರ್ಯಯುತವಾದಂತಹ ಹದ್ದುಗಳಿಗೆಲ್ಲ ನೀರಲ್ಲಿ ಬಿದ್ರೆ ಅದನ್ನ ತಿನ್ಲಿಕ್ಕಾಗಲ್ಲ. ಅದಕ್ಕಾಗಿ ಅವುಗಳು ರುರುದುಹು ಜೋರಾಗಿ ಹತ್ತುವಂತೆ. ಕೌರವಾಹ ರುರುದು ಸರ್ವೇ ಹಾ ಕೇ ಶವ ಕೇ ಶವ, ನೀರಲ್ಲಿ ಬಿದೋಯ್ತು ಶವ, ನೀರಲ್ಲಿ ಬಿದೋಯ್ತು ಶವ ಅಂತ ಹತ್ತುವಂತೆ. ಹಾಗೆ ಆಹಾ ಕೇಶವ ಕೇಶವ, ಶವ ನೀರಲ್ಲಿ ಬಿದೋಯ್ತು, ಶವ ನೀರಲ್ಲಿ ಬಿದೋಯ್ತು, ನನ್ ತಿನ್ಲಿಕ್ಕೆ ಸಿಗ್ತಾ ಇಲ್ಲ. ಆದ್ರೆ ಕೊಕ್ಕರೆಗಳಿಗೆ ಬಹಳ ಆನಂದ ಆಯ್ತು. ನೀರಲ್ಲಿ ಬಿದ್ರೆ ಸೇಫ್, ಬೇರೆ ಯಾರು ಕಿತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಈ ನರಿ, ತೋಳ, ಕುರಿ ಅಂತ ಯಾವುದು ಈ ಮೂಗಿಲಿಗಳೆಲ್ಲ ಮೇಲೆ ಬಿದ್ದಿದ್ರೆ ಬೇರೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ತಿನ್ಲಿಕ್ಕೆ ಬಿಡಲ್ಲ, ಕಿತ್ಕೊಂಡು ತಿಂತಾ ಇರ್ತಾರೆ. ಸ್ವಲ್ಪ ಮನುಷ್ಯರು ಕೆಲವರು ಹಂಗೆ ಇರ್ತಾರೆ, ಸ್ವಭಾವದಲ್ಲಿ ಅದು ನೋಡ್ಲಿಕ್ಕೆ ಮಾತ್ರ ಮನುಷ್ಯರ ತರ ಇರ್ತಾರೆ. ಒಂದನ್ನು ಇನ್ನೊಬ್ರಿಗೆ ಅನುಭವಿಸ್ಲಿಕ್ಕೆ ಬಿಡಬಾರ್ದು ಅಂತ ಎಳ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಅದು ಚಾಟೋಕ್ತಿಗಳು ಅಂತ ಕರೀತಾರೆ. ಇಂಥ ತುಂಬಾ ಇದೆ. ಅಟ್ಟಶೂಲಾಹ ಜನಪದಾಹ ಶಿವಶೂಲಾ ದ್ವಿಜಾತಯ, ಏನು ಅಂತಾನೆ ಅರ್ಥ ಆಗಲ್ಲ. ಅಟ್ಟಶೂಲಾಹ ಶಿವಪದಾಹ ಅಂದ್ರೆ, ಅಟ್ಟ ಅಂದ್ರೆ ಅಡುಗೆ, ಶೂಲ ಅಂದ್ರೆ ಮಾರಾಟ ಮಾಡುವುದು. ಅಡಿಗೆಯನ್ನ ಮಾರಾಟ ಮಾಡುವವರಾಗಿ ಕಲಿಯುಗದಲ್ಲಿ ದ್ವಿಜಾತಿಗಳು ಅಂತ ಅನಿಸಿಕೊಂಡವರು, ಅಥವಾ ಯಾರು ದೊಡ್ಡವರು ಅಂತ ಅನಿಸ್ಕೊಂಡಿದಾರೋ ಅವರು ಕೂಡ ಅನ್ನ ಮಾರಿ ಬದುಕ್ತಾರೆ. ಶಿವಶೂಲ ದ್ವಿಜಾತಯ, ವೇದಜ್ಞರಲ್ಲ, ವೇದವನ್ನೇ ಮಾರಿ ಬದುಕ್ತಾರೆ. ಶಿವ ಅಂದ್ರೆ ವೇದ, ಶೂಲ ಅಂದ್ರೆ ಮಾರಾಟ. ಶಿವಶೂಲಾಹ, ವೇದವನ್ನೇ ಮಾರಾಟ ಮಾಡಿ ಬದುಕುವ, ವಿದ್ಯೆಯನ್ನು ಮಾರಾಟ ಮಾಡಿ ಬದುಕುವ ಸ್ಥಿತಿಗೆ ಕಲಿಯುಗ ಬರುತ್ತೆ. ಅದರಿಂದಾಗಿ ಕಲಿಯುಗದ ಸಹಜ ಸ್ವಭಾವ ಅದು. ಅಯ್ಯೋ ವೇದವನ್ನ ಮಾರಾಟ ಮಾಡ್ತಾರ ಅಂತ ಬಾಯಿ ದೊಡ್ಡದಾಗಿ ತೆಗಿಬೇಡ, ಅದಿರುದೇ ಹಾಗೆ ಅಂತ ಆ ಕಲಿಯುಗದ ಧರ್ಮವನ್ನ ಹೇಳುವ ಪ್ರಸಂಗದಲ್ಲಿ ಆ ಮಾತು ಬರುತ್ತೆ. ಅದು ಭಾಗವತದಲ್ಲೂ ಇದೆ, ಭಾರತದಲ್ಲೂ ಈ ಮಾತು ಇದೆ. ಅಂದ್ರೆ ಕಲಿಯುಗದ ವರ್ಣನೆ ಮಾಡುವಾಗ ಬರುವ ಪ್ರಸಂಗ. ಪದ್ಮಪುರಾಣದಲ್ಲೂ ಬರುತ್ತೆ ಈ ಮಾತು. ಕಲಿಯುಗವನ್ನು ವರ್ಣನೆ ಮಾಡುವಾಗ ಭಕ್ತಿಯ ಬಾಯಿಯಲ್ಲಿ ನಾರದರಿಗೆ, ಏನಪ್ಪಾ ಈ ಕಲಿಯುಗದ ದುರವಸ್ಥೆ, ಇದರಿಂದ ಪಾರಾಗುವುದು ಹೇಗೆ, ಇಂತಹ ಸ್ಥಳದಲ್ಲಿ ನನ್ನ ಮಕ್ಕಳು ಹೇಗೆ ತಾನೇ ನಾಳೆ ಬೆಳಗ್ಗೆ ಎದ್ದು ತಮ್ಮ ನಿತ್ಯದ ಬದುಕನ್ನು ನಡೆಸಿಯಾರು ಅಂತ ಭಕ್ತಿ ತಾಯಿ ತನ್ನ ವೃದ್ಧರಾದ ಜ್ಞಾನ ವೈರಾಗ್ಯಗಳನ್ನ
ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಸೋತು ಸೋತು ಕಲಿಯುಗದ ದುರ್ಭರತೆಯನ್ನು ನಾರದರ ಹತ್ರ ತೋಡಿಕೊಳ್ತಾಳೆ. ಇದು ಆ ಇಂತಹ ನೂರಾರು ಪದ್ಯಗಳು, ಸಾವಿರಾರು ಶ್ಲೋಕಗಳು ನಮಗೆ ಪುರಾಣಗಳಲ್ಲಿ, ಭಾರತದಲ್ಲಿ ಸಿಗ್ತಾ ಹೋಗುತ್ತೆ. ಅಂತದ್ದೇ ಕೆಲವು ಮಾತುಗಳು ಇಲ್ಲಿ ನಾರದರು ಕೂಡ ಆಡ್ತಾರೆ. ಮೇಲ್ನೋಟಕ್ಕೆ ಏನು ಅಂತ ಗೊತ್ತಾಗಲ್ಲ, ಅಥವಾ ಪ್ರಶ್ನೆ ಕೇಳಿ ಕಕ್ಕಾವಿಕ್ಕಿ ಮಾಡ್ತಾರೆ. ಉತ್ತರ ಬೇಕು ಅಂದ್ರೆ ನೀವೇ ಹುಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ. ಅದರಲ್ಲೇ ಉತ್ತರ ಇದೆ ಅಂತಾನೂ ಆಗಿರಬಹುದು, ಅಥವಾ ನೀವು ಕಂಡ್ಕೊಳ್ಳಿ. ನಿಮ್ಗೆ ಈಗ ಪ್ರಶ್ನೆ ಬಂತಲ್ವಾ, ನಾನು ಹೇಳಿದ್ಮೇಲೆ ಆದ್ರೂ ತಲೆಗೆ ಹೋಯ್ತಲ್ಲ. ಕೆಲವರಿಗೆ ಪ್ರಶ್ನೆ ಕೇಳಲಿಕ್ಕೂ ಬರಲ್ಲ, ಅವರಿಗೆ ತೋರಿಸ್ಕೊಡ್ಬೇಕು. ಇದು ಹೀಗೆ ಸ್ಪೂನ್ ಅನ್ನು ಬಾಯಿಗಿಟ್ಟು, ನೋಡಪ್ಪ ಇದು ಮೊಸರವಲಕ್ಕಿ ಅಂತ ತಿಂದು ತೋರಿಸ್ಬೇಕು. ಕೊನೆಗೆ ಬಾಯಿಗೆ ಹಾಕೊಳ್ಳುದಾಯ್ತಲ್ಲ, ನಾವು ತಿಂದ್ರೆ ಅವನಿಗೆ ತಿನ್ಬೇಕು ಅಂತ ಬಾಯಲ್ಲಾಡಿಸ್ತಾನೆ. ಅಂತವರು ಇರ್ತಾರೆ ಉದಾಸೀನದ ಮುದ್ದೆಗಳು. ಯಾರಿಗೊಬ್ನಿಗೆ ಅಂದ್ರೆ ನೊಬೆಲ್ ಪ್ರೈಸ್ ಕೊಡುದು ಅಂತ ಆಯ್ತು. ಆದ್ರೆ ಪರೀಕ್ಷೆ ಮಾಡಿದ್ರೆ ಹೇಗೆ ಕೊಡುದು? ಯಾರು ಅತ್ಯಂತ ಉದಾಸೀನರೋ ಅವರಿಗೆ ಫಸ್ಟ್ ಪ್ರೈಸ್ ಅಂತ ತೀರ್ಮಾನ ಮಾಡಿತು. ಸರಿ, ಯಾರಿಗ್ ಬೇಕು ಅಂತ ಕೇಳಿದ್ರು. ಎಲ್ರು ಕೈ ಎತ್ತಿದ್ರು. ಒಬ್ಬ ಮಾತ್ರ ಮೂಲೆಯಲ್ಲಿ ಕೆಳಗಡೆ ಗೋಡೆಗೆ ಹೊರಗೆ ಕೂತ್ ಬಿಟ್ಟಿದ್ದ, ತಲೆ ಹೊರಗಿಸಿ ಕೂತ್ ಬಿಟ್ಟಿದ್ದ. ಏನಪ್ಪಾ ನಿನ್ ಸಮಸ್ಯೆ? ಬೇಡ ನಿಂಗೆ ಪ್ರೈಸ್. ಕೈ ಯಾರು ಎತ್ತುತ್ತಾರೆ ಆ ನೊಬೆಲ್ ಪ್ರೈಸ್ಗೋಸ್ಕರ ಅಂತ ಅವನು ಕೈ ಹೆಚ್ಚಿ ಇರ್ಲಿಲ್ಲ. ಅವ್ರಿಗೆ ಖುಷಿ ಆಗಿದ್ದು, ಇದು ಉದಾಸೀನದ ಮುದ್ದೆ ಪರಮಾವಧಿ, ಇವನಿಗೆ ಫಸ್ಟ್ ಪ್ರೈಸ್ ಅಂತ ಅವನಿಗೆ ಕೊಟ್ಟರು ಪ್ರೈಸ್. ಹಂಗಿರುತ್ತೆ ಕೆಲವೊಂದ್ ಸರ್ತಿ. ನಮ್ಗೆಲ್ಲ ಉದಾಸೀನಕ್ಕೆ ಪ್ರೈಸ್ ಕೊಡೋದಿದ್ರೆ ನಮ್ಗೆ ಸುಮಾರು ಸಿಗುತ್ತೆ, ಸುಮಾರು ಸರ್ತಿ ಸಿಗುತ್ತೆ. ತಸ್ಯಾಂ ಪಾಂಚಜನ್ಯಾಯಾಂ ವಿಷ್ಣುಮಾಯೋಪಬೃಂಹಿತ ಹರಿಯಶ್ವ ಸಂಜ್ಞಾನಮಯುತಂ ಪುತ್ರಾನ್ ಅಜನಯದ್ವಿಭು. ಶುಕಾಚಾರ್ಯರು ಹೇಳ್ತಾರೆ, ದಕ್ಷ ಪ್ರಜಾಪತಿಗೆ ಅಸಿಕ್ನಿ ಅನ್ನುವವಳಲ್ಲಿ ಭಗವಂತನ ಇಚ್ಛೆಯ ಬಲದಿಂದ ಹರಿಯಶ್ವರೆಂಬಂತಹ 10,000 ಮಕ್ಕಳು, 10,000 ಸಂಖ್ಯೆಯ ಮಕ್ಕಳು ಹುಟ್ಟಿ ಬರ್ತಾರೆ. ಅಷ್ಟು ಪುತ್ರರನ್ನ ಪಡೀತಾನೆ ದಕ್ಷ ಅಸಿಕ್ನಿ ಅನ್ನುವವಳಲ್ಲಿ. ಅಸಿಕ್ನಿ ಅಂತ ಅನ್ನೋದು ಪಂಚಜನನ ಮಗಳು. ಪಾಂಚಜನ್ಯ ಅಸಿಕ್ನಿ ಅನ್ನೋಳನ್ನ ವಿವಾಹವಾದ ಬಳಿಕ ಪಡೆದ ಮಕ್ಕಳ ಸಂಖ್ಯೆ ಇಷ್ಟು. ಅಪೃಥಗ್ ಧರ್ಮಶೀಲಾಸ್ತೆ ಸರ್ವೇ ದಾಕ್ಷಾಯಣ ನೃಪ ಪಿತ್ರಾ ಪ್ರೋಕ್ತಾ ಪ್ರಜಾಸರ್ಗೆ ಪ್ರತೀಚೀಂ ಪ್ರಯುರ್ದಿಶಂ. ಈ ದಕ್ಷಪುತ್ರರೆಲ್ಲ ಒಂದೇ ಸ್ವಭಾವದವರು. ಅವ್ರು ಕೈ ಎತ್ತಿದ್ರೆ ಇವರು ಕೈ ಎತ್ತಾರೆ, ಅವ್ರು ನಕ್ರೆ ಇವರು ನಗ್ತಾರೆ, ಅವ್ರು ಓಡಿದ್ರೆ ಇವರು ಓಡ್ತಾರೆ, ಅವ್ರು ಕೂತ್ರೆ ಇವರು ಕೂಡ್ತಾರೆ, ಎಲ್ಲ ಒಟ್ಟಿಗೆ 10,000 ಜನ ಹೇಗಿರುತ್ತೆ ಯೋಚನೆ ಮಾಡಿ. ಶಿಸ್ತಿನ ಸಿಪಾಹಿಗಳು. ನೀವು ಇವರನ್ನೆಲ್ಲ ಪೆರೇಡ್ಗೆ ಕಳಿಸ್ಬೇಕು, ಆರಾಮಾಗಿರುತ್ತೆ, ಟ್ರೈನಿಂಗೇ ಬೇಡ. ಶುರುವಿನವನಿಗೆ ಒಂದು ಹೇಳ್ಕೊಟ್ಬಿಟ್ರೆ ಮುಗಿದು, ಅವನ್ ಏನ್ ಮಾಡ್ತಾನೆ ಎಲ್ಲ ಅದನ್ನೇ ಮಾಡ್ತಾರೆ. ಅಪೃಥಕ್ ಧರ್ಮಶೀಲ ಅಷ್ಟೇ. ಪೃಥಕ್ ಅಂದ್ರೆ ಬೇರೆ, ಅಪೃಥಕ್ ಅಂದ್ರೆ ಒಬ್ಬರ ಸ್ವಭಾವಕ್ಕಿಂತ ಒಬ್ಬರ ಸ್ವಭಾವ ಭಿನ್ನವಾಗಿರಲಿಲ್ಲ, ಎಲ್ಲ ಒಂದೇ ತರ. ಧರ್ಮಶೀಲ ಅಷ್ಟೇ ಸರ್ವೇ ದಾಕ್ಷಾಯಣ. ದಕ್ಷನ ಮಕ್ಕಳು, ದಾಕ್ಷಾಯಣ ಅಂತಂದ್ರೆ ದಕ್ಷನ ಮಕ್ಕಳು. ದಾಕ್ಷಾಯಣಿ ಅಂತಿದ್ರೆ ಮಗಳು, ದಾಕ್ಷಾಯಣ ಅಂತಿದ್ರೆ ಯಾರಿಗಾದ್ರೂ ಹೆಸರು ಇಡ್ಬೋದು, ಯಾರಿಗಾದ್ರೂ ಬೇಕು ಅಂದ್ರೆ. ಆದ್ರೆ ಅವರಿಗೆ ದಾಕ್ಷಾಯಣರು ಅಂತ ಕರೀತಿದ್ರು. ಇಲ್ಲಾಂದ್ರೆ ಹರಿಯಶ್ವ 1, ಹರಿಯಶ್ವ 2, ಹರಿಯಶ್ವ 3, ಹರಿಯಶ್ವ 999, ಹರಿಯಶ್ವ 9999, ಹರಿಯಶ್ವ 9 ಅಲ್ಲ 10000. 10,000 ಮಂದಿ ಅಲ್ವಾ? ಪಿತ್ರ ಪ್ರೋತ್ಸಾಹ ಪ್ರಜಾಸರ್ಗೆ. ಪ್ರಜಾಸರ್ಗೆ ಪ್ರಜೆಗಳನ್ನು ಸೃಷ್ಟಿ ಮಾಡುವುದಕ್ಕಾಗಿ ಪ್ರತೀಚೀಂ. ಪ್ರತೀಚಿ ಅಂದ್ರೆ ಪಶ್ಚಿಮದ ದಿಕ್ಕಿಗೆ ದಕ್ಷ ಆದೇಶ ಕೊಟ್ಟು ಕಳುಹಿಸಿದ. ಪಶ್ಚಿಮದ ದಿಕ್ಕಿಗೆ ಹೋಗಿ ನೀವು ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿ ಅಂತ ಆದೇಶ ಮಾಡಿದ. ಪಿತ್ರ ಪ್ರೋಕ್ತಾ ಕಿಮರ್ಥಂ ಪ್ರಜಾಸರ್ಗೆ, ಪ್ರಜಾಸರ್ಗಕ್ಕೆ ನೀವು ತೊಡಗಿ ಅಂತ ಪಶ್ಚಿಮದ ದಿಕ್ಕಿಗೆ ಕಳುಹಿಸಿಕೊಟ್ಟ. ತತ್ರ ನಾರಾಯಣ ಸರಹ ತೀರ್ಥಂ ಸಿಂಧು ಸಮುದ್ರಯೋ ಸಂಗಮೋ ಯತ್ರ ಸುಮಹತ್ ಮುನಿಸಿದ್ಧ ನಿಷೇವಿತಂ. ಇದು ಇವತ್ತು ನಮಗೆ ಹೋಗ್ಲಿಕ್ಕೂ ಆಗಲ್ಲ, ನೋಡ್ಲಿಕ್ಕೂ ಸಿಗಲ್ಲ. ನಾರಾಯಣ ತೀರ್ಥ ಅಂತ ಅದಕ್ಕೆ ಹೆಸರು. ನಾರಾಯಣ ಸರಹ ಅಂತ ಕರೀತಾರೆ. ಅದು ಇವತ್ತು ಕರಾಚಿಯಲ್ಲಿದೆ. ಸಿಂಧು
ಸಮುದ್ರಕ್ಕೆ ಸೇರುವ ಸಂಗಮದ ಜಾಗ, ಅತ್ಯಂತ ಪವಿತ್ರವಾದ ಜಾಗ, ಬಹಳ ಪವಿತ್ರ. ಆ ಪಾವಿತ್ರ್ಯವನ್ನ ಇನ್ನೂ ಪುರಾಣಗಳಲ್ಲಿ ತುಂಬಾ ಕಡೆ ಅದರ ಮಹತ್ವವನ್ನ ಹೆಕ್ಕಿ ಹೆಕ್ಕಿ ಹೇಳುತ್ತಾರೆ. ಆ ಜಾಗದಲ್ಲಿ ಇವರು ಏನಾದ್ರೂ ಸತ್ಕರ್ಮದಲ್ಲಿ ತೊಡಗಿ ತಮ್ಮ ಪ್ರಜಾ ಸೃಷ್ಟಿಗೆ ಬೇಕಿರುವ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅಂತ ಆ ತೀರ್ಥವನ್ನ ಸೇವಿಸಿ, ಯಾಕಂದ್ರೆ ಅದು ಆಗಬೇಕಾದ ಕೆಲಸವನ್ನ ಸಿದ್ಧಿಸ್ಲಿಕ್ಕೆ ಅನುಕೂಲ ಮಾಡಿಕೊಡುವ ಸರಸ್, ನಾರಾಯಣ ಸರಹ ಅಂತ ಅದನ್ನು ಕರೀತಾರೆ, ನಾರಾಯಣ ತೀರ್ಥ ಅಂತಾನೂ ಕರೀತಾರೆ. ಸಿಂಧೂ ಸಮುದ್ರದ ಸಂಗಮ. ಸಿಂಧು ಅಂದ್ರೆ ಇಲ್ಲಿ ಸಮುದ್ರ ಅಂತ ಅರ್ಥ ಅಲ್ಲ. ಸಿಂಧು ಅಂದ್ರೆ ಸಿಂಧು ನದಿ, ಸಮುದ್ರ ಅಂದ್ರೆ ಸಮುದ್ರ. ಸಿಂಧು ಅನ್ನೋದಕ್ಕೆ ಸಮುದ್ರ ಅಂತ ಅರ್ಥ ಇದೆ. ಬರೀ ಸಿಂಧು ಅಂತ ಪ್ರಯೋಗ ಮಾಡಿದಾಗ, ಸಿಂಧು ಸಮುದ್ರ ಅಂತ ಪ್ರಯೋಗ ಮಾಡಿದಾಗ ಸಿಂಧು ನದಿ ಮತ್ತು ಸಮುದ್ರದ ಸಂಬಂಧ ಇರುವ ಜಾಗ. ಸಿಂಧೂ ಸಮುದ್ರದ ಸಂಗಮದ ಜಾಗದಲ್ಲಿ ಮಹಾತೀರ್ಥವನ್ನ ಸೇವಿಸ್ಲಿಕ್ಕೋಸ್ಕರ ಈ ಹರಿಯಶ್ವರು 10,000 ಮಂದಿ ಅಲ್ಲಿಗೆ ಬಂದಿದ್ದಾರೆ. ಅವರು ಕಾಲು ಕುಂಭಮೇಳ ಅಂತ ಅನ್ಕೊಂಡು ಜನ ಎಲ್ಲ ಒಂದ್ಸರ್ತಿ ಗಾಬರಿ ಆದ್ರು ಅನ್ಸುತ್ತೆ. 10,000 ಜನ ಬಂದ್ರೆ ಒಂದೇ ಸರ್ತಿಗೆ ಏನಾಗ್ಬೇಕು, ಕಂಗಾಲಾಗ್ಬಿಡ್ತಾರೆ ಊರವರು. ಓ, ಕುಂಭಮೇಳ ಈಗ್ಲೇ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ, ಇವರೆಲ್ಲ ಹೇಳದೆ ಕೇಳದೆ ಬಂದ್ಬಿಟ್ರೆ ನಮ್ದು ಅಂಗಡಿ ಎಲ್ಲ ಲಾಸ್ ಆಯ್ತಲ್ಲ ಅಂತ ಅನ್ಕೊಂಡಿರ್ತಾರೆ. ತದುಪಸ್ಪರ್ಶನಾದೇವ ವಿನಿರ್ಧೂತ ಮಲಾಶಯಾ ಧರ್ಮೇ ಪಾರಮಹಂಸೇ ಚ ಪ್ರೋತ್ಪನ್ನ ಮತಯೋಪ್ಯುತ. ಆ ತದು ಉಪಸ್ಪರ್ಶನಾದೇವ, ಉಪಸ್ಪರ್ಶನ ಅಂದ್ರೆ ಅನುಷ್ಠಾನ, ಅದನ್ನ ಸ್ಪರ್ಶಿಸಿ ಅಲ್ಲಿ ಮಾಡಿದ ಆಚಮನಾದಿ ಕರ್ತವ್ಯಗಳಿಂದ ಅವರು ವಿನಿರ್ಧೂತ ಮಲಾಶಯಾ, ಆಶಯ ಅಂದ್ರೆ ಸಂಸ್ಕಾರಗಳು, ಅಂದ್ರೆ ಪ್ರಾಚೀನ ವಾಸನೆಗಳು, ಮನಸ್ಸಿನಲ್ಲಿ ಒಳಗಿನಿಂದ ಏನಾದ್ರೂ ಯಾಕದು ಹಾಗೆ ಯಾಕದು ಹೀಗೆ ಅಂತ ಡೌಟ್ಸ್ ಗಳಿಂದ ಮನಸ್ಸು ಒಂಥರ ಚಂಚಲವಾಗಿದ್ರೆ ಅಂಥದ್ದನ್ನ ವಾಸನಾಮಯವಾದ ಮನಸ್ಸು ಅಂತ ಕರೀತಾರೆ. ಆ ತೀರ್ಥದ ಪ್ರಾಶನದಿಂದ, ಸ್ನಾನದಿಂದ ವಿನಿರ್ಧೂತ ಮಲ ಆಶಯ, ಮನಸ್ಸಿನ ಕೊಳೆ ಮತ್ತು ಸಂಸ್ಕಾರದ ಕೊಳೆಯನ್ನ ಎರಡನ್ನು, ಶರೀರದ ಕೊಳೆ ಮತ್ತು ಮನದ ಕೊಳೆ ಎರಡನ್ನು ಕೂಡ ಕಳಕೊಂಡ್ರು. ಧರ್ಮೇ ಪಾರಮಹಂಸೆ, ರಾಗದ್ವೇಷಾದಿಗಳೆಂಬ ಕೊಳೆ ತೊಳೆದು ಹೋಯಿತು. ಅಂತಃಕರಣದ ಶುದ್ಧಿಯ ಮೂಲಕ, ದೇಹ ಶುದ್ಧಿಯ ಮೂಲಕ ಪರಮಹಂಸರಾದಂತಹ ಸನ್ಯಾಸ ಧರ್ಮದಲ್ಲಿ ಅವರಿಗೆ ಆಸಕ್ತಿ ಹುಟ್ಟಿಬಿಡ್ತು. ಸ್ನಾನ ಮಾಡಿದ್ಮೇಲೆ ಅಯ್ಯೋ, ಈ ಜಗತ್ತಲ್ಲಿ ಇರುವುದನ್ನೆಲ್ಲ ಯಾರಪ್ಪ ನೋಡ್ಕೊಳ್ಳುದು, ಈ ಜವಾಬ್ದಾರಿಯಲ್ಲಿ ಯಾರಿಗ್ ಬೇಕು, ಆರಾಮಾಗಿ ಅಂತರಂಗದಲ್ಲಿ ವಿಹಾರ ಮಾಡ್ತಾ ಈ ಪ್ರಪಂಚಕ್ಕಿಂತ ಅದ್ಭುತವಾದ ಪ್ರಪಂಚದಲ್ಲಿ ತೇಲಾಡುತ್ತಾ ಲೀಲೆಯಿಂದ ಭಗವಂತನ ಜೊತೆಗೆ ಆಸ್ವಾದ ಮಾಡುವುದೇ ಚಂದ ಅಂತ ಅವರಿಗೆ ಅಂತರಂಗದ ಪ್ರಪಂಚದಲ್ಲಿ ಆಸಕ್ತಿ ಹುಟ್ಟಿಬಿಡ್ತು. ಸರಿ, ಅಷ್ಟೊತ್ತಿಗೆ ಬಂದ್ರು ಮತ್ತು ತಪಸ್ ಮಾಡ್ತಾ ಇದ್ದಾರೆ. ತೇಪಿರೇ ತಪ ಏವೋಗ್ರಂ ಪಿತ್ರಾದೇಶೇನ ಯಂತ್ರಿತಾ ಪ್ರಜಾ ವಿವೃದ್ಧಯೇ ಯತ್ತಾನ್ ದೇವರ್ಷಿಸ್ತಾನ್ ದದರ್ಶಃ. ಉಗ್ರಂ ತಪಃ ತೇಪಿರೇ. ತೇಪಿರೆ ಅಂದ್ರನೆ ತಪಸ್ ಮಾಡಿದ್ರು ಅಂತ ಅರ್ಥ. ಉಗ್ರಂ ತಪಃ ಅಂತ ಹೇಳುವ ಮೂಲಕ ಕಠೋರವಾದ ತಪಸ್ಸು ಮಾಡಿದ್ರು ಅಂತ ಒಂದರ್ಥ. ಅದು ಉಗ್ರಂ ಶಬ್ದದಿಂದ ಬಂತು. ಉಗ್ರಂ ತೇಪಿರೆ ಅಂದ್ರೂ ಮುಗಿಯತ್ತೆ. ತೇಪಿರೆ ಅನ್ನೋದಕ್ಕೆ ಆಲೋಚನೆ ಅಂತಾನೂ ಒಂದು ಅರ್ಥ ಇದೆ. ದಂಡನೆಯನ್ನು ಮಾಡಿದ್ರು, ಆಲೋಚನೆಯನ್ನು, ಉತ್ತಮವಾದ ಆಲೋಚನೆಯನ್ನು ಮಾಡಿದ್ರು. ಉತ್ತಮನಾದ ಭಗವಂತನ ಬಗ್ಗೆ ಆಲೋಚಿಸುತ್ತಾ ದೇಹವನ್ನ ದಂಡಿಸಿದ್ರು ಅಂತ ಹೇಳಲಿಕ್ಕೆ ತಪಃ ತೇಪಿರೆ. ಇಲ್ಲಾಂದ್ರೆ ತೇಪಿರೆ ಅಂದ್ರೆ ಸಾಕು, ಇಲ್ಲಾಂದ್ರೆ ತಪಃ ಕರೋತು ಅಂದ್ರೆ ಸಾಕು. ಆಗ ಇನ್ನೊಂದು ಅರ್ಥಕ್ಕೆ ಒತ್ತು ಸಿಗುದಿಲ್ಲ. ಹಾಗಾಗಿ ತಪ ಆಲೋಚನೆ, ತಪ ಸಂತಾಪೆ ಎರಡೂ ಅರ್ಥವನ್ನ ಅವರು ನಿಶ್ಚಯ ಬುದ್ಧಿಯಿಂದ ನಡೆಸಿದ್ರು ಅನ್ನೋದನ್ನ ಹೇಳಲಿಕ್ಕೆ ಪಿತ್ರಾದೇಶೇನ ಯಂತ್ರಿತಾ, ತಂದೆಯ ದಕ್ಷನ ಆದೇಶದಂತೆ ಅವರು ತಪಸ್ಸಿಗೆ, ತೀವ್ರವಾದ ತಪಸ್ಸಿಗೆ ಕೂತಿದ್ದಾರೆ. ಅದು ಉದ್ದೇಶ ಪ್ರಜಾ ವಿವೃದ್ಧಯೇ, ಸತ್ಪ್ರಜೆಗಳನ್ನ ಅದು ಬಿಡಿಸಿ ಓದಬಾರದು, ಒಟ್ಟಿಗೆ ಓದ್ಬೇಕು. ಅಲ್ಲಿಲ್ಲ, ನಾನು ಹೇಳಿದ ಶಬ್ದದಲ್ಲಿ ಸತ್ಪ್ರಜೆಗಳು. ಬಾ ಆಗ ದೇವರ್ಷಿತ್ತಾಂದರತಃ, ದೇವತೆಗಳಲ್ಲಿ ಋಷಿಗಳಾಗಿರುವಂತಹ ನಾರದರು ಅವರನ್ನ ಎದುರುಗೊಂಡ, ಅವರಿಗೆ ಕಂಡ. ದೇವರ್ಷಿಗಳು ಅವರನ್ನ ಭೇಟಿಯಾದ್ರು. ಉವಾಚ ವಾಚಂ ಹರ್ಯಶ್ವಾಹ
ಕಥಂ ಸುರಕ್ಷತ ವೈ ಪ್ರಜಾಃ ಅದೃಷ್ಟಾಂತಂ ಭುವೋ ಯೂಯಂ ಬಾಲಕ ಬಾಲಿಶಾ ಬತ ಬಾಲಕಾಃ. ಎಲೆ ಹುಡುಗ್ರೆ, ನಿಮ್ಮನ್ನ ಹುಡುಗರು ಅನ್ಕೊಂಡ್ಬಿಟ್ರ ನೀವು? ಹರಿಯೇಶ್ವರೇ, ನೀವು ಪ್ರಜೆಗಳನ್ನ ಪಾಲಿಸಬೇಕಾದ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಕೂಡ ಮೂರ್ಖರಂತೆ ವರ್ತಿಸ್ತಾ ಇದ್ದೀರಲ್ವಾ? ಬಾಲಿಶಾಹ ಬತ, ನೀವ್ ಯಾಕೆ ಇಷ್ಟು ಮೂರ್ಖರಾದ್ರಿ? ಭೂಮಿಯ ಕೊನೆ ಎಲ್ಲಿದೆ? ಈ ಪ್ರಪಂಚದಲ್ಲಿರುವ ವಸ್ತುಗಳಿಗೆ ಮಿತಿ ಎಲ್ಲಿದೆ ಅಂತ ಗೊತ್ತಾಗಿದೆ, ನೀವು ಸೃಷ್ಟಿ ಹೇಗ್ ಮಾಡ್ತೀರಿ? ಈಗ ಆ ಸಕ್ಕರೆ ಚಾ ಪುಡಿಯ ಡಬ್ಬ ಸಿಗದೆ ಚಹಾ ಮಾಡುದು ಹೇಗೆ? ಸಕ್ಕರೆ ಆದ್ರೂ ಬೇಡ ಅಂತ ಬಿಡ್ಬೋದು, ಚಹಾ ಪುಡಿ ಇಲ್ಲದೆ ಚಹಾ ಮಾಡುದು ಹೇಗೆ? ಎಷ್ಟು ನೀರು ಕುದಿಸಿದ್ರು ನೀರ್ ಖಾಲಿ ಆಗುತ್ತೆ ಹೊರತು ಚಹಾ ಆಗಲ್ಲ ಅದು. ಅದರಿಂದಾಗಿ ಈ ಸೃಷ್ಟಿಯ ರಹಸ್ಯಕ್ಕೆ ಬಹಳ ಮುಖ್ಯವಾದ ಎಲಿಮೆಂಟ್ ಯಾವುದು ಅಂದ್ರೆ ಭೂಮಿ. ಭೂಮಿಯ ಇತಿಮಿತಿಗಳೇ ಗೊತ್ತಿಲ್ಲ, ನೀವೇನ್ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತೀರಿ? ಮಣ್ ತಿಂದು ಅದರ ಮೂಲಕ ಬೀಜ ಬಿತ್ತಿ ಏನಾದ್ರು ಮಾಡ್ತೀರಾ? ಏನ್ ಹೇಗ್ ಸೃಷ್ಟಿ ಮಾಡ್ತೀರಿ ಅಂತ ಯೋಚನೆ ಮಾಡಿದೀರಾ ಅಂತ ಒಂದು ತಲೆಗೆ ಹುಳ ಬಿಡ್ತಾರೆ ನಾರದರು. ಅದು ತಲೆ ಎಲ್ಲ ಕೆರೆದು ಗೊಬ್ಬರ ಮಾಡ್ಕೊಳ್ತಾರೆ, ಏನ್ ಮಾಡಿದ್ರು ಉತ್ತರ ಹೊಡಿಯಲ್ಲ. ಅದಕ್ಕೆ ಹೇಳಿದ್ ಸ್ವಲ್ಪ ತಪಸ್ ಮಾಡಿ ನಿಮ್ಗೆ ಉತ್ತರ ಸಿಗಬಹುದು ನೋಡಿ ಅಂತ. ಅದೇ ಮಾತನ್ನ ಇನ್ನು ಅನೇಕ ಶಬ್ದಗಳಿಂದ ಬಿಡಿಸಿ ಹೇಳ್ತಾರೆ. ಮತ್ತೆ ಅದನ್ನ ಅನುಸಂಧಾನ ಮಾಡೋಣ. ಆ ಯಾರಿವತ್ತು? ಉಚ್ಯತಾಂ. विष्णुः दक्षस्य पुरतः आगत्य साक्षात् अभवत्। तदानीं सः सृष्टेः विषये किञ्चित् अवदत्। ब्रह्मादेः मया सृष्टः अभवन्। ब्रह्मादयः मया एव सृष्टाः। ब्रह्मादयः मया एव सृष्टाः। तत्पूर्वं अहमेव अस्मि, अहमेव आसम्। ज्ञानरूपेण सर्वत्र अहमेव आसम्। तद्विषयम् आसम्। तदनन्तरम् अहं ब्रह्मरूपेण प्रकटीभूय नव प्रजापति तपसा नव प्रजापति असृजम्। सर्वे सृष्टाः। अस्तु अस्तु। एवं तत्र ब्रह्मणि ब्रह्मरूपोऽसौ शिवरूपी शिवे स्थितः इति वेदव्यासस्यैव अन्यत्र वचनमस्ति। चतुर्मुखः सृष्ट्यर्थं यदा जगौ तदा तस्य किमपि किं कर्तव्यमिति किं कर्तव्यता मूढत्वम् अभवत्। तदा तद्धि तपः इति तपः कर्तुं तस्मै प्रेरणामदात्। तेन च सः यदा तपसा सिद्धिमाप्नोत् भगवान् तत्रैव स्थित्वा सृष्टिकर्मणि तं नियोजयामास। तेन च नवप्रजापतयः सृष्टाः। अन्ये च नवप्रजापतयः, तत्र एकः दक्षः। पुनः दक्षस्य कथा कथम् अग्रे सरति इति अस्मिन् दिने किञ्चिदिव दृष्टम्। तस्य कारणेनैव हर्यश्वाः इत्यादयः अपि च अग्रे 50 जनाः स्त्रियः तत्र जज्ञिरे। तेषां पुनः देवानां प्रति विवाहत्वेन ददौ दक्षः।
तत्र पूर्वतना एका कथा अस्माभिर्दृष्टा दाक्षायणी सती कथं दक्षस्य यज्ञे स्वशरीरम् अत्यजत् इति। अस्तु, अग्रे सराम। श्वः इतोपि अग्रे किं जातमिति अग्रिमस्य मुखे शृणुमः। अस्तु, श्रीहरिप्रियताम्। कायेन वाचा मनसेन्द्रियैर्वा तत्श्रीशुभद्रस्सदसे नमो नमः। सर्वे भद्राणि पश्यन्तु मा कश्चित् दुःखभाग् भवेत्। धर्मस्य जयो भूयात् अधर्मस्य पराभवः। सद्भावना प्रायभृता भूयात् विश्वस्य